ನಮಸ್ತೆ. 18/3/2024 ಸೋಮವಾರ ದಿನ, ನವಮಿ ಅನ್ನುವ ತಿಥಿ ರಾತ್ರಿ 10 ಗಂಟೆ 49 ನಿಮಿಷ 27 ಸೆಕೆಂಡ್ವರೆಗಿದೆ. ಆಮೇಲೆ ಬರುವಂಥದ್ದು 10ನೇ ತಿಥಿಯಾದ ದಶಮಿ. ಸೊ ಇವತ್ತು ರಾತ್ರಿ 10 ಗಂಟೆ ಮೇಲೇ ಏನು ಇದ್ರೂ ಶುಭ ಅಂತ ತಿಳ್ಕೋಬೋದು. ಅದು ಅಲ್ಲದೆ ಇವತ್ತು ಆರುದ್ರ ನಕ್ಷತ್ರವಿದೆ. ಬೆಳಗ್ಗೆಯಿಂದ ಸಂಜೆ 6 ಗಂಟೆ 10 ನಿಮಿಷ 24 ಸೆಕೆಂಡ್ವರೆಗೂ. ಅಲ್ಲಿಯವರೆಗೂ ಇವತ್ತು ಮೃತ್ಯು ಅಂದರೆ ಮರಣ ಭಯವಿದೆ. ಆ ನಂತರ ಬರೋದು ಪುನರ್ವಸು ನಕ್ಷತ್ರ. ಅದು ಕೂಡ ಇವತ್ತು ಅಶುಭವಾಗಿದೆ. ಎಚ್ಚರ. ಆದ್ದರಿಂದಾಗಿ ಸೋಮವಾರ ಅಶುಭ ದಿನವಾಗಿದೆ. ಯಾವ ಕಾರ್ಯ ಮಾಡೋಕ್ಕೂ ಸರಿಯಾಗಿಲ್ಲ. ಹುಡುಗರು ಸಾಹಸ ಮಾಡೋಕ್ಕೆ ಹೋಗಬೇಡಿ, ಗಮನ ಕೊಡಬೇಕು. ದೊಡ್ಡವರು ಹಣಕಾಸಿನ ವಿಷಯ ಮತ್ತು ಮಾರ್ಕೆಟ್ಗೆ ದುಡ್ಡು ತೊಗೊಂಡೋಗೋರು, ಬೇರೆ ರೀತಿಯಾದ ಪ್ರಯಾಣಗಳು, ಎಲ್ಲದರಲ್ಲೂ ಗಮನ ಕೊಡಿ. ಬೇಡ ಅಂತ ಅನ್ನೋಕ್ಕೆ ಈ ಕಾಲದಲ್ಲಿ ಆಗೋದಿಲ್ಲ, ಫಿಕ್ಸ್ ಮಾಡಿರ್ತೀವಿ. ಆದರೂ ಎಚ್ಚರವಾಗಿದ್ದರೆ ಕೆಲವು ದೋಷಗಳನ್ನು ದೂರ ಮಾಡಬಹುದು. ಇವತ್ತು 6:25ಕ್ಕೆ ಸೂರ್ಯ ಉದಯವಾಗಿ ಸಂಜೆ 6:30ಕ್ಕೆ ಅಸ್ತಮನವಾಗುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಪಾದಗಳು ಮತ್ತು ರಾಶಿಯನ್ನು ನೋಡೋಣ. 6 ಗಂಟೆ 25 ನಿಮಿಷದಿಂದ ಇವತ್ತು ಮಿಥುನ ರಾಶಿ, ಅಂದರೆ ಇವತ್ತು ಬೆಳಗ್ಗೆ ಸೂರ್ಯೋದಯದಿಂದ ಮಿಥುನ ರಾಶಿ. ಪ್ರತಿಯೊಬ್ಬರಿಗೂ ಆ ರೀತಿಯಲ್ಲಿ ನಡೀತದೆ. ಆನಂತರ 6:25ರಿಂದ 11:46ವರೆಗೂ ಆರುದ್ರ ನಕ್ಷತ್ರ 3ನೇ ಪಾದ. ಆನಂತರ ಸಂಜೆ 6:10ವರೆಗೂ ಆರುದ್ರ ನಕ್ಷತ್ರ 4ನೇ ಪಾದ. ಆನಂತರ ಪುನರ್ವಸು ನಕ್ಷತ್ರ ಬರುತ್ತೆ. ಅಂದರೆ ಸಂಜೆ 6:10ಕ್ಕೆ ಆರುದ್ರ ನಕ್ಷತ್ರವೇ ಮುಗಿದೋಗುತ್ತದೆ. ಆಮೇಲೆ ಪುನರ್ವಸು ನಕ್ಷತ್ರ 6:10ಕ್ಕೆ ಸ್ಟಾರ್ಟ್ ಆಗಿ ರಾತ್ರಿ 12:37ವರೆಗೂ 1ನೇ ಪಾದವಿದೆ. ಆನಂತರ ಈ ಪುನರ್ವಸು ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೆ ಇರುತ್ತದೆ. ನಾಳೆ ಅಂತಂದರೆ 19ನೇ ತಾರೀಕು ಮಂಗಳವಾರದವರೆಗಿರುತ್ತದೆ. ನಾಳೆ ದಶಮಿ ರಾತ್ರಿವರೆಗಿದೆ. ಪುನರ್ವಸು ನಕ್ಷತ್ರ ರಾತ್ರಿ 8-9ವರೆಗಿದೆ. ನಾಳೆ ಸಿದ್ಧಿಯೂ ಕಾರ್ಯಸಿದ್ಧಿಯೂ ಉಂಟು ರಾತ್ರಿಯವರೆಗೂ. ಮಂಗಳವಾರವಾದರೂ ಸ್ವಲ್ಪ ಶುಭವಾಗಿದೆ, ಇದನ್ನು ಗಮನಿಸ್ಕೊಳ್ಳಿ. ಇವತ್ತು ಮತ್ತಷ್ಟು ವಿಶೇಷಕ್ಕೆ ಬರೋಣ. ಇವತ್ತಿನ ಮಟ್ಟ ಮಧ್ಯಾಹ್ನ 12 ಗಂಟೆ 28 ನಿಮಿಷ. ಇವತ್ತಿನ 100% ದೋಷವು ಅಶುಭಗಳೆಲ್ಲ ನಾವು ನೋಡೋಣ. 100% ದೋಷ ಅಂತಂದರೆ ಈ ಸಮಯಗಳಲ್ಲಿ ಯಾರು ಯಾವ ಕಾರ್ಯಗಳು ಶುಭ ಕಾರ್ಯಗಳನ್ನು ಮಾಡಬಾರದು. ಅದರಲ್ಲೂ ಬೆಳಗ್ಗೆ 6:25ರಿಂದ ವೃಶ್ಚಿಕ ರಾಶಿಯವರೆಗೆ ಚಂದ್ರಾಷ್ಟಮ ದೋಷವಿದೆ. ವೃಶ್ಚಿಕ ರಾಶಿ ಹೆಂಗೆ ಅಂತಂದರೆ, ಇದರಲ್ಲಿ ವಿಶೇಷವಾಗಿ ನಾವು ನೋಡುವಂಥದ್ದು ಏನು ಅಂತಂದರೆ, ಎಲ್ಲ ದಿನಗಳಲ್ಲೂ ಶುಭ ಅಶುಭ ಇರುತ್ತದೆ. ಆದರೂ ಪ್ರತಿಯೊಂದು ರಾಶಿಗಳಿಗೂ ಒಂದೊಂದು ದಿನದಲ್ಲೂ ದೋಷಗಳಿರುತ್ತದೆ. ಆ ರೀತಿ ನೋಡೋಕೆ ಹೋದರೆ ವೃಶ್ಚಿಕ ರಾಶಿಗೆ ಚಂದ್ರಾಷ್ಟಮ ಅಂದರೆ ದೋಷದ ದಿನವಿದು. ಅಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ 1, 2, 3, 4 ಪಾದಗಳು, ಜ್ಯೇಷ್ಠ ನಕ್ಷತ್ರದ ಒಟ್ಟು 4 ಪಾದಗಳಿಗೆ ಇವತ್ತು ದೋಷವಿದೆ. ಇದು ಅವರಿಗೆ ಪರ್ಟಿಕ್ಯುಲರ್ ಆಗಿ. ಮತ್ತು ಬೇರೆ ಏನೆಲ್ಲ ಹೇಳ್ತೀವೋ ರಾಹುಕಾಲ, ಯಮಕಂಠ ಕಾಲ, ಮೂರ್ತಿ, ಅದೂ ಅವ್ರಿಗೆ ಸೇರುತ್ತದೆ. ಹಂಗಾಗಿ ಅವರಿಗೆ ಜಾಸ್ತಿ ಇರುತ್ತೆ ಇವತ್ತು ದೋಷ. ಬೆಳಗ್ಗೆ 7:56ರಿಂದ 9 ಗಂಟೆ 26 ನಿಮಿಷದವರೆಗೂ ರಾಹುಕಾಲ. 9:43ರಿಂದ 11:46ವರೆಗೂ ಮೃತ್ಯು. 10:57ರಿಂದ 12:28 ಯಮಕಂಠ ಕಾಲ. 12:57ರಿಂದ 1:40ವರೆಗೂ ದುರ್ಮುಹೂರ್ತ. ರಾತ್ರಿ 12:27ರಿಂದ ರಾತ್ರಿ 1:57 ಅಂದರೆ ಲೇಟ್ ನೈಟ್ವರೆಗೂ ವಿಷಕಾಲ. ರಾತ್ರಿ 12 ಗಂಟೆ 29 ನಿಮಿಷ ಅಂದರೆ ಮಧ್ಯರಾತ್ರಿಯಿಂದ 2 ಗಂಟೆ 36 ನಿಮಿಷ ಲೇಟ್ ನೈಟ್ವರೆಗೂ ಮೃತ್ಯು. ಇದೆಲ್ಲ ಅಶುಭ ಸಮಯಗಳು, ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಹಾಗಾಗಿ ಇವತ್ತು ದೋಷವೆಲ್ಲ ಜಾಸ್ತಿ ಯಾರಿಗಿರುತ್ತೆ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ. ಇಷ್ಟೆಲ್ಲ ನೋಡಿದ್ವಿ. ಆದರೂ ಈ ದಿನದಲ್ಲಿ ಅಂದರೆ ಕೆಟ್ಟೋ ಟೈಮು ಕೆಟ್ಟೋ ದಿನ ಅಂತ ನಾವು ಹೇಳಿದಾಯಿತು. ಯಾಕೆಂತಂದರೆ ನವಮಿ ಇದೆ, ಮೃತ್ಯು ಇದೆ, ಅಶುಭವೂ ಇದೆ, ಎಲ್ಲ ಕೂಡಿ ಬಂದಿರೋದ್ರಿಂದ ಕೆಟ್ಟೋದು.
ಅದರಲ್ಲೂ ಕೂಡ ನಾವು ಕೊಟ್ಟಿರುವಂಥ ಕೆಟ್ಟ ಟೈಮಲ್ಲಿ ಏನೂ ಮಾಡಬಾರ್ದು. ಎಮರ್ಜೆನ್ಸಿಗೆ ಆಸ್ಪತ್ರೆ ಮುಂತಾದ ಎಮರ್ಜೆನ್ಸಿಗೆ ಮಾತ್ರ ಕೆಲವು ಒಳ್ಳೆಯ ಟೈಮ್ ಹೇಳ್ತೀವಿ. ರೆಗ್ಯುಲರ್ ಆಗಿ ಮುಹೂರ್ತಕ್ಕೆಲ್ಲ ಇಲ್ಲ. ಇದು 6:25ರಿಂದ 7:54ವರೆಗೂ ಇರೋದರಲ್ಲಿ ಪರವಾಗಿಲ್ಲ. 9:28 9:41ವರೆಗೂ ಪರವಾಗಿಲ್ಲ. ಮಧ್ಯಾಹ್ನ 12:30ರಿಂದ 12:50 ಪರವಾಗಿಲ್ಲ. ಮಧ್ಯಾಹ್ನ 1:42ರಿಂದ ರಾತ್ರಿ 12:25ವರೆಗೂ ಸಹಜವಾಗಿ ಚೆನ್ನಾಗಿದೆ. ರಾತ್ರಿ 2:38ರಿಂದ ಸ್ವಲ್ಪ ಪರವಾಗಿಲ್ಲ. ಇದೆಲ್ಲ ಶುಭ ಸಮಯಗಳು ಅಂತ ಅದು ಇರೋದರಲ್ಲಿ. ಯಾಕೆಂತಂದರೆ ಒಂದು ವಾರ ನೋಡ್ಕೊಳ್ಳಿ, ಆಮೇಲೆ ಯೋಗಗಳನ್ನು ನೋಡಿ, ಆಮೇಲೆ ನಕ್ಷತ್ರವನ್ನು ನೋಡ್ಕೊಳ್ಳಿ. ಇದರಿಂದಾಗಿ ಇಷ್ಟು ದೋಷಗಳನ್ನು ಮೀರಿ ನಾವು ಏನಾದ್ರು ಮಾಡಿದ್ರೆ ನಾವೇ ಸಿಗಾಕೊಳ್ಳುವಂತೆ ಆಗುತ್ತದೆ. ತಪ್ಪಿಸ್ಕೊಂಬಿಡೋಣ. ಬೇರೆ ಇವತ್ತಿನ ಈ ದಿನದಲ್ಲಿ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಇದು ಅವರವರ ಜನ್ಮ ನಕ್ಷತ್ರಕ್ಕೆ ಅವರವರ ಜನ್ಮ ರಾಶಿಗೆ ಬರುತ್ತದೆ. ಉದಾಹರಣೆ ನೋಡಿದ್ರೆ ಇವತ್ತು ದಿನದಲ್ಲೇ ಅಶುಭ ಅಂತ ಹೇಳಿದಾಯಿತು. ಆದ್ದರಿಂದಲೇ ಈ ದಿನವನ್ನು ಅವಾಯ್ಡ್ ಮಾಡೋದು ಉತ್ತಮ ಅಂತ ಹೇಳಿದ್ದೀವಿ. ಆದರೂ ಕೆಲವು ಟೈಮಲ್ಲಿ ಎಮರ್ಜೆನ್ಸಿಗೆ ಅಂತ ಒಂದು ಟೈಮ್ ಕೊಟ್ಟಿದ್ದೀವಿ. ಸರಿ, ಇವಾಗ ಇರೋದರಲ್ಲಿ ಸ್ವಲ್ಪ ಪರವಾಗಿಲ್ಲ, ತಾರಾಬಲ ಚೆನ್ನಾಗಿದ್ರೆ ಇನ್ನೂ ಸ್ವಲ್ಪ ಎದ್ದು ಕೂತ್ಕೋಬೋದು. ಅದಕ್ಕಾಗಿ ನೋಡ್ತೀವಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಸಂಜೆ 6:11ವರೆಗೂ ಸ್ವಲ್ಪ ಪರವಾಗಿಲ್ಲ, ಲಾಭ ಸ್ವಲ್ಪ ಇರುತ್ತದೆ, ಅನುಕೂಲವೂ ಇದೆ. ಆನಂತರ ಶುಭವಾಗಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಜೆ 6:11 ಮೇಲೇ ಚೆನ್ನಾಗಿರೋದು. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದದವರೆಗೆ ಇವತ್ತು ಸಂಜೆಯವರೆಗೂ ಅನುಕೂಲಕರವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಕ್ಷೇಮವು ಧನಹಾನಿಯು ಎರಡೂ ಉಂಟು. ಇವತ್ತು ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಸಂಜೆಯವರೆಗೂ ಖಂಡಿತವಾಗಿ ಸರಿಯಾಗಿಲ್ಲ. ಆಮೇಲೇನೂ ತೊಂದರೆ ಇದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಸಂಜೆ 6:11 ಮೇಲೆ ಪರವಾಗಿಲ್ಲ. ಆದರೂ ಹಣಕಾಸಿನ ವ್ಯವಹಾರಕ್ಕೆ ಇವತ್ತಿನ ದಿನ ಉತ್ತಮವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ಇದರಲ್ಲಿ ವಿಶೇಷವಾಗಿ ವೃಷಭ ರಾಶಿ ಸಂಪತ್ತಿದೆ, ಧನಹಾನಿಯೂ ಕೂಡಿ ಬರುತ್ತದೆ. ಸಂಪತ್ತಿನ ಜೊತೆ ಧನಹಾನಿ ಅಂತಂದರೆ ದುಡ್ಡು ಬರುತ್ತದೆ, ಅದರ ಜೊತೆ ಲಾಸು ಉಂಟಾಗುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಸಂಪತ್ತು ಉಂಟು, ಶರೀರ ಸುಖವೂ ಉಂಟು. ನಿಮಗೆ ಇವತ್ತು ಸಂಜೆಯವರೆಗೂ ಪರವಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಸಂಜೆಯ ಮೇಲೆ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಇವತ್ತು ಸಂಜೆಯವರೆಗೂ ಪರಮ ಮಿತ್ರಧಾರೆಯಾಗಿ ಶರೀರ ಸುಖ ಉಂಟು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮೈತ್ರಿಧಾರೆ, ಧನವ್ಯಯ ಇದೆಲ್ಲ ಉಂಟು ಸಂಜೆಯವರೆಗೂ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಇವತ್ತು ದಿನಪೂರ್ತಿ ಚೆನ್ನಾಗಿರುತ್ತದೆ, ಆದರೆ ವ್ಯಯಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆಯ ಮೇಲೇ ಚೆನ್ನಾಗಿರೋದು. ಮಕಾ ನಕ್ಷತ್ರ ಸಿಂಹರಾಶಿ ಅನುಕೂಲವು ಇಷ್ಟಾರ್ಥ ಸಿದ್ಧಿಯು ಸಂಜೆಯವರೆಗೂ ಚೆನ್ನಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಜೆಯ ಮೇಲೆ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೂ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯು ಸಂಜೆಯವರೆಗೂ ಚೆನ್ನಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿ ಸಂಜೆಯವರೆಗೂ ಅನುಕೂಲ, ಆರೋಗ್ಯದ ಚೇತರಿಸ್ಕೊಳ್ತೀರಾ, ಹಂಗಾಗಿ ಉಪಯೋಗ ಆಗುವಂಥ ದಿನವಿದು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಸಂಜೆಯ ಮೇಲೆ ಅಂದರೆ 6:11 ಮೇಲೆ ಶುಭವಾಗಿದೆ. ಚಿತ್ತಾ ನಕ್ಷತ್ರ ಇದರಲ್ಲಿ ವಿಶೇಷವಾಗಿ ಹಸ್ತ ನಕ್ಷತ್ರ ಮುಗಿದ ಮೇಲೆ ಚಿತ್ತಾ ನಕ್ಷತ್ರ ಬರುತ್ತದೆ. ಚಿತ್ತಾ ನಕ್ಷತ್ರದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಇದರಲ್ಲಿ ಕನ್ಯಾ ಮತ್ತು ತುಲಾ ರಾಶಿ ಎರಡರಲ್ಲೂ ಸಮಭಾಗವಾಗಿದೆ. ಹಂಗಾಗಿ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಸಂಪತ್ತನ್ನು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಸಂಜೆಯವರೆಗಿದೆ. ಚಿತ್ತಾ ನಕ್ಷತ್ರ ತುಲಾ ರಾಶಿ ಸಂಪತ್ತಿದೆ, ಸ್ವಲ್ಪ ಕಾರ್ಯದಲ್ಲಿ ಅಡೆತಡೆ ಉಂಟು. ಆದ್ದರಿಂದ ಮನೆ ದೇವರು ಅಂದರೆ ಕುಲದೇವತಾ ಪೂಜೆಯನ್ನು ಮಾಡಿಕೊಳ್ಳಿ. ಆನಂತರ ನೋಡುವಂಥ ಸ್ವಾತಿ ನಕ್ಷತ್ರ ತುಲಾರಾಶಿ ಜನ್ಮತಾರೆಯು ಕಾರ್ಯತಡೆಯೂ ಉಂಟು. ಇದೆಲ್ಲ ಸಂಜೆಯವರೆಗೂ. ಸಂಜೆಯ ನಂತರ ಸಂಪತ್ತಿದೆ, ಆದ್ದರಿಂದ ಅನುಕೂಲ, ಹೆಚ್ಚಿನ ವರಮಾನಕ್ಕೆ ಚಾನ್ಸ್ ಸಂಜೆಯ ಮೇಲೆ ಇದೆ. ವಿಶಾಖ ನಕ್ಷತ್ರ ತುಲಾರಾಶಿ ಪರಮ ಮಿತ್ರಧಾರೆಯು ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ಅಡೆತಡೆಯೂ ಉಂಟು. ಇದು ಸಂಜೆಯವರೆಗೂ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಪರಮ ಮಿತ್ರಧಾರೆ ಇದೆ, ರೋಗ ವೃದ್ಧಿ ಇದೆ, ಇದೆಲ್ಲ ಮಿಕ್ಸ್ ಆಗಿದೆ. ಆದ್ದರಿಂದ 60% ಚೆನ್ನಾಗಿದೆ ಸಂಜೆಯವರೆಗೂ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ದಿನಪೂರ್ತಿ ಚೆನ್ನಾಗಿದೆ, ಆದರೂ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ಕೊಳ್ಳಿ. ತೊಂದರೆಯಾದರೂ ವೈದ್ಯರನ್ನು ನೋಡೋದು ಉತ್ತಮ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಟೆನ್ಷನ್ ಉಂಟು, ರೋಗವೂ ಉಂಟು. ಆದ್ದರಿಂದ ಸಂಜೆಯವರೆಗೂ ಸಮಯ ಉತ್ತಮವಾಗಿಲ್ಲ.
ಸಂಜೆಯ ಮೇಲೇನೂ 50% ಚೆನ್ನಾಗಿದೆ ಅಷ್ಟೇ. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲವೂ ಸುಖವೂ ಉಂಟು ಸಂಜೆಯವರೆಗೂ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಜೆಯ ಮೇಲೇನೆ ಸುಖ ಉಂಟು, ಅನುಕೂಲವೂ ಆಗುತ್ತದೆ, ನಮ್ಮ ಕಡೆ ಕಾರ್ಯಗಳು ಸಕ್ಸಸ್ ಆಗೋದು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಕ್ಷೇಮವು ಸುಖವು ಸಂಜೆಯವರೆಗೂ ಚೆನ್ನಾಗಿರುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಕ್ಷೇಮವು ಶತ್ರುನಾಶವು ಸಂಜೆಯವರೆಗೂ ಚೆನ್ನಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಜೆಯ ಮೇಲೇನೆ ಕ್ಷೇಮ ಉಂಟು ಮತ್ತು ಶತ್ರುಕಾಟ ಕಡಿಮೆ ಆಗುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಜೆಯವರೆಗೂ ಸಂಪತ್ತು ಅಂದರೆ ಹಣಕಾಸು ಕೈಯಲ್ಲಿರುತ್ತದೆ, ಶತ್ರು ಕಾಟವೂ ಇಲ್ಲ. ಅರೆ ಇದೆಲ್ಲ ಉಲ್ಟಾ ಆಗುತ್ತದೆ ಸಂಜೆ 6-11 ಮೇಲೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತಿದೆ, ಕಾರ್ಯವಿಘ್ನವೂ ಕೂಡಿ ಬರುತ್ತದೆ ಸಂಜೆಯವರೆಗೂ. ಶತಭಿಷ ನಕ್ಷತ್ರ ಕುಂಭರಾಶಿ, ಸಂಜೆಯ ಮೇಲೆ ಸಂಪತ್ತೂ ಸ್ವಲ್ಪ ಕಾರ್ಯವಿಘ್ನವೂ ಇದೆ, ನೋಡ್ಕೊಳ್ಳಿ. 50% ಮಾತ್ರನೇ ಚೆನ್ನಾಗಿರೋದು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆಯಾಗಿದೆ, ಅನುಕೂಲಕರವಾಗಿದೆ ಸಂಜೆಯವರೆಗೂ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಜೆಯವರೆಗೂ ಅನುಕೂಲ, ಉತ್ತಮ, ಅಭಿವೃದ್ಧಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಜೆ ಬೆಳಗ್ಗೆ 2 ಟೈಮು ಚೆನ್ನಾಗಿದೆ. ಆದರೂ ಊಟ ತಿಂಡಿ ಮಾತ್ರೆಗಳಲ್ಲಿ ಔಷಧಿಗಳಲ್ಲಿ ಮೇಂಟೈನ್ ಮಾಡಿಕೊಳ್ಳಿ. ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತ ಸಂಜೆಯ ನಂತರನೇ ಚೆನ್ನಾಗಿರೋದು. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಕಸ್ಟಮರ್ ಅಂತಂದರೆ ಈ ಪ್ರೋಗ್ರಾಮ್ನ ಸೇವ್ ಮಾಡಿಕೊಂಡವರು, ಸಬ್ಸ್ಕ್ರೈಬ್ ಮಾಡಿಕೊಂಡವರು, ಸೆಂಡ್ ಮಾಡಿದವರ್ಕೆಲ್ಲ ನಮ್ಮ ವಂದನೆಗಳು. ನಿಮ್ಮ ಸ್ಟೇಟ್ಮೆಂಟ್ಗಳನ್ನು ಓದೋಕ್ಕಾಗಿಲ್ಲ, ತಪ್ಪು ತಿಳ್ಕೊಬೇಡಿ. ಯಾಕೆಂದರೆ ಎಲ್ಲ ಕಸ್ಟಮರ್ನ ನೋಡೋಕ್ಕೆ ಕಷ್ಟವಾಗುತ್ತದೆ. ಇಲ್ಲೂ ನಮ್ಮದು ಬೇರೆ ಬೇರೆ ಕೆಲಸಗಳೆಲ್ಲ ಇದೆ.